ಜ್ಞಾನಸಾಗರ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಮೇಷರಾಶಿಯು 12 ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿದೆ. ಈ ರಾಶಿಯ ಜನರು 2026 ರಿಂದ 2030 ಕಷ್ಟ ಸುಖದ ಸಮ್ಮಿಶ್ರಣದ ಬದುಕನ್ನು ಅನುಭವಿಸುತ್ತಾರೆ. ಈ 5 ವರ್ಷ 7 ಬೀಳಿನ ಅವಧಿಯಾಗಿದ್ದು ಅನೇಕ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ಉದ್ಯೋಗ, ಆರೋಗ್ಯ, ಕುಟುಂಬ ಜೀವನ, ವ್ಯಾಪಾರ, ವ್ಯವಹಾರ, ಹಣಕಾಸಿನ ವಿಷಯದಲ್ಲಿ ಭಾರಿ ಬದಲಾವಣೆಯಾಗಲಿದೆ. ಈಗಾಗಲೇ 2026 ಮಾರ್ಚ್ ತಿಂಗಳಿನಲ್ಲಿ ಶನಿಯು ಮೀನ ರಾಶಿಗೆ ಪ್ರವೇಶ ಮಾಡಿರುವ ಕಾರಣ ನಿಮಗೆ ಶನಿಯ ಸಾಡೆ ಸಾತಿ ನಡೆಯುತ್ತಿದೆ. ಅಂದರೆ ಶನಿಯ ಪ್ರಭಾವ ಪ್ರಾರಂಭವಾಗಿದೆ. ಈ ಸಮಯದಲ್ಲಿ ನೀವು ಹೆಚ್ಚು ಶಿಸ್ತು ಹಾಗೂ ಜವಾಬ್ದಾರಿಯುತವಾಗಿರಬೇಕಾಗುತ್ತೆ. ಅನಗತ್ಯ ಖರ್ಚುಗಳು ಹೆಚ್ಚಾಗುತ್ತೆ. ಹಾಗಾಗಿ ಅದಕ್ಕಾಗಿ ಸಿದ್ಧರಾಗಿರಿ. ಮಾನಸಿಕ ಒತ್ತಡ ಕೂಡ ಹೆಚ್ಚಾಗುತ್ತೆ. ಈ ಎಲ್ಲಾ ಸಮಸ್ಯೆಗಳು ನಿಮಗೆ 2030 ಮುಂದುವರಿಯುತ್ತೆ. ಅಂದರೆ ಶನಿಯ ಪ್ರಭಾವವು 2030 ಇರುವ ಕಾರಣ ಯಾವುದೇ ಕೆಲಸದಲ್ಲಿ ಸಮಸ್ಯೆ ಎದುರಾಗುತ್ತೆ. ಆದರೆ ಆತುರ ಬೇಡ, ತಾಳ್ಮೆಯಿಂದ ಹೆಜ್ಜೆ ಇಡಿ. ಹಾಗಾದರೆ 2030 ಮೇಷರಾಶಿಯವರ ವೃತ್ತಿ ಜೀವನ ಹೇಗಿರುತ್ತೆ, ಆರ್ಥಿಕ ಪರಿಸ್ಥಿತಿಯ ಕತೆ ಏನು, ಕುಟುಂಬ ಹಾಗೂ ಸಂಬಂಧಗಳ ಸಾಮರಸ್ಯ ಹೇಗಿರುತ್ತೆ, ಆರೋಗ್ಯ, ಉದ್ಯೋಗ, ವ್ಯಾಪಾರ, ಶಿಕ್ಷಣ ಎಲ್ಲ ಹೇಗಿರುತ್ತೆ ಎಂಬುದರ ಬಗ್ಗೆ ಒಂದೊಂದಾಗಿ ತಿಳಿಯೋಣ. ನಿಮಗಿರುವ ಶನಿಯ ಸಾಡೆ ಸಾತಿ ಪ್ರಭಾವ ತಗ್ಗಿಸಲು ಯಾವ ಪರಿಹಾರ ಮಾಡಬೇಕು ಎಂಬುದರ ಬಗ್ಗೆ ಈ ವಿಡಿಯೋ ಕೊನೆಯಲ್ಲಿ ಮಾಹಿತಿ ನೀಡಿದ್ದೇವೆ. ಅದನ್ನು ನೀವು ಮಿಸ್ ಮಾಡಿಕೊಂಡ್ರೆ 2030 ಶನಿಯ ಪ್ರಭಾವವನ್ನು ಎದುರಿಸಬೇಕಾಗುತ್ತೆ. ಎಚ್ಚರ. ಹಾಗಾದ್ರೆ ವಿಡಿಯೋ ಶುರು ಮಾಡೋಣವಾ? ಮೊದಲು ಮೇಷರಾಶಿಯವರು ಎಷ್ಟು ಒಳ್ಳೆಯ ಗುಣಗಳನ್ನು ಹೊಂದಿದ್ದಾರೆ ಅನ್ನೋದನ್ನ ಸಣ್ಣದಾಗಿ ಹೇಳ್ಬಿಡ್ತೇನೆ ಕೇಳಿ. ಮೇಷರಾಶಿ ಅಗ್ನಿತತ್ವ ರಾಶಿಯಾಗಿದೆ. ಈ ರಾಶಿಯ ರಾಶಿಯಾಧಿಪತಿ ಮಂಗಳ ಗ್ರಹವಾಗಿದೆ. ಶೌರ್ಯ, ಧೈರ್ಯವೇ ಇವರ ಆಸ್ತಿ. ಈ ರಾಶಿಯವರು ಜನ್ಮದತ್ತವಾಗಿ ನಾಯಕತ್ವದ ಗುಣಗಳನ್ನು ಹೊಂದಿರುವವರು. ಯಾವುದೇ ಕಠಿಣ ಸಮಯದಲ್ಲಿಯೂ ಆತ್ಮವಿಶ್ವಾಸ ಕಳೆದುಕೊಳ್ಳೋದಿಲ್ಲ. ನೇರ ನುಡಿ ಇವರ ಸ್ವಭಾವ. ಹಣ ಹೆಚ್ಚಾಗಿ ಸಂಪಾದಿಸುತ್ತಾರೆ, ಅಷ್ಟೇ ಬೇಗ ಖರ್ಚು ಕೂಡ ಮಾಡ್ತಾರೆ. ಐಷಾರಾಮಿತನ ಅಂದ್ರೆ ಇವರಿಗೆ ತುಂಬಾನೇ ಇಷ್ಟ. ಸಂಗಾತಿ, ಕುಟುಂಬ ಅಂದ್ರೆ ಇವರಿಗೆ ಪ್ರಾಣ. ಆದ್ರೂ ಸಹ ಶೀಘ್ರವಾಗಿ ಕೋಪ ಬಂದು ಬಿಡುತ್ತೆ. ಒಮ್ಮೆ ನಿರ್ಧಾರ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬದಲಾಯಿಸೋದಿಲ್ಲ. ಆದ್ರೂ ಕೂಡ ಮೇಷರಾಶಿಯವರು ಅತ್ಯಂತ ಶಕ್ತಿಶಾಲಿ ಹೃದಯದವರು. ಇಂತಹ ರಾಶಿಗೆ 2030 ಭವಿಷ್ಯ ಹೇಗಿದೆ ಅನ್ನೋದನ್ನ ಈಗ ತಿಳಿಯೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಯವರಿಗೆ 2030 ಕಾಲಘಟ್ಟವು ಅತ್ಯಂತ ಮಹತ್ವ ಹಾಗೂ ಪರಿವರ್ತನೆಯ ಯುಗವಾಗಿದೆ. ಏಕೆಂದರೆ ಈ ಸಮಯದಲ್ಲಿ ಶನಿ, ಗುರು, ರಾಹು ಹಾಗೂ ಕೇತು ಗ್ರಹಗಳ ಸಂಚಾರದಿಂದಾಗಿ ಜೀವನದ ದಿಕ್ಕನ್ನೇ ಬದಲಿಸುವ ಸಾಧ್ಯತೆ ಇದೆ. ಮೊದಲು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ತಿಳಿಯೋಣ. ಈ 5 ವರ್ಷಗಳು ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ಮಿಶ್ರ ಫಲಗಳನ್ನು ಪಡೆಯುತ್ತೀರಿ. 2026 ನಂತರ ನಿಮ್ಮ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ. ಯಾರೆಲ್ಲ ರಿಯಲ್ ಎಸ್ಟೇಟ್ನಲ್ಲಿ ಅಥವಾ ಷೇರು ಮಾರುಕಟ್ಟೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆಯೋ ಅಂತವರು ಹೆಚ್ಚಿನ ಲಾಭಗಳನ್ನು ಪಡೆಯುತ್ತಾರೆ. ಇನ್ನು 2027 ಶನಿದೇವರ ಸಾಡೆ ಸಾತಿಯ ಪ್ರಭಾವ ಹೆಚ್ಚಾಗುವ ಕಾರಣ ಅನಗತ್ಯ ಖರ್ಚುಗಳು ಹೆಚ್ಚಾಗುತ್ತೆ. ಉಳಿತಾಯ ಮಾಡುವುದರ ಮೇಲೆ ಕೇಂದ್ರೀಕರಿಸಿ. ಆದರೆ 2028 ಹಾಗೂ 2029 ನಡುವೆ ನಿಮಗೆ ಭಾಗ್ಯೋದಯವಾಗುತ್ತೆ. ಅದೇನೆಂದರೆ ನೀವು ಸ್ವಂತ ಮನೆ ಅಥವಾ ವಾಹನವನ್ನು ಖರೀದಿ ಮಾಡುವ ಬಲವಾದ ಯೋಗವಿದೆ. ಹಾಗಾದರೆ ವೃತ್ತಿ ಜೀವನ ಹೇಗಿರುತ್ತೆ, ಕೆಲಸದಲ್ಲಿ ತೊಂದರೆಗಳು ಬರುತ್ತವೆಯೇ ಅನ್ನೋದನ್ನ ತಿಳಿಯೋಣ ಬನ್ನಿ. 2026 ರಿಂದ 2030 ಅವಧಿಯಲ್ಲಿ ಮೇಷರಾಶಿಯವರ ವೃತ್ತಿ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನು ಎದುರಿಸಬೇಕಾಗುತ್ತೆ. 2026 ಹಾಗೂ 2027 ಸಮಯದಲ್ಲಿ ಗುರುವು 12ನೇ ಮನೆಗೆ ಸಂಚಾರ ಮಾಡ್ತಾರೆ. ಈ ಸಮಯದಲ್ಲಿ ವಿದೇಶ ಮೂಲಗಳಿಂದ ಧನಾಗಮನ ಹಾಗೂ ಉದ್ಯೋಗಗಳು ಹುಡುಕಿಕೊಂಡು ಬರಬಹುದು. ಆದರೆ ಶನಿ ಗ್ರಹವು ಕೂಡ 12ನೇ ಮನೆಗೆ ಸಂಚಾರ ಮಾಡುವ ಕಾರಣ ಈ ಅವಧಿಯಲ್ಲಿ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು. ಅದೇ 2028 ರಿಂದ 2030 ನಡುವೆ ಉದ್ಯೋಗದಲ್ಲಿ ನಿಮಗೆ ಸುವರ್ಣ ಕಾಲ ಎಂದೇ ಹೇಳಬಹುದು. ಶನಿಯು ನಿಮ್ಮ ರಾಶಿಯಿಂದ ದಾಟಿ ಹೋಗ್ತಾರೆ. ಹಾಗಾಗಿ ನೀವು ಈ ಅವಧಿಯಲ್ಲಿ ಉನ್ನತ ಸ್ಥಾನಕ್ಕೆ ತಲುಪುತ್ತೀರಿ. ಅದರಲ್ಲೂ 2029 ಸ್ವಂತ ಉದ್ಯಮ ಪ್ರಾರಂಭ ಮಾಡಲು ಉತ್ತಮ ಅವಧಿ ಎಂದೇ ಹೇಳಬಹುದು. ಹಾಗಾದರೆ ನಿಮ್ಮ ಕೌಟುಂಬಿಕ ಜೀವನ ಈ ಅವಧಿಯಲ್ಲಿ ಹೇಗಿರುತ್ತೆ ಎಂಬುದನ್ನು ತಿಳಿಯೋಣ ಬನ್ನಿ.
ಮೇಷರಾಶಿಯವರೇ 2026 ಜೂನ್ನಿಂದ 2028 ನಡುವೆ ಅವಿವಾಹಿತರಿಗೆ ವಿವಾಹವಾಗುವ ಯೋಗವಿದೆ. ಪ್ರೇಮದ ವಿಷಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದರೂ 2030ರಲ್ಲಿ ಎಲ್ಲವೂ ಸುಖಾಂತ್ಯವಾಗುತ್ತೆ. ಮಕ್ಕಳು ಸಂಗಾತಿಯೊಂದಿಗೆ ಉತ್ತಮವಾದ ಬಾಂಧವ್ಯವಿರುತ್ತೆ. ಆದರೆ ಪೋಷಕರ ಆರೋಗ್ಯದ ಬಗ್ಗೆ ಜಾಗರೂಕತೆ ಹಾಗೂ ಕಾಳಜಿ ವಹಿಸಿ. ಹಾಗಾದ್ರೆ ನಿಮ್ಮ ಆರೋಗ್ಯ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳಿಯೋದು ಬೇಡವಾ? ಈ 5 ವರ್ಷಗಳು ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯಗಳಲ್ಲಿ ಏರುಪೇರು ಆಗಬಹುದು. ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ನೀವೇ ನಿಮ್ಮ ಮನೆಯ ಆಧಾರ ಸ್ತಂಭ. ಹಾಗಾಗಿ ನೀವು ಆರೋಗ್ಯವಾಗಿರಬೇಕು. ಇನ್ನು 2026 ನಂತರ ನಿಮ್ಮ ರಾಶಿಗೆ ಗುರುಬಲ ಹೆಚ್ಚಾಗುತ್ತೆ. ಆದರೂ ಸಹ ಶನಿ ಸಾಡೆ ಸಾತಿಯ ಪ್ರಭಾವದಿಂದ ಪಾರಾಗಲು ಈ ಸಣ್ಣ ಪರಿಹಾರಗಳನ್ನು ಮಾಡಿ. ಇದರಿಂದ 2030ರವರೆಗೆ ನಿಮ್ಮ ಎಲ್ಲ ನಕಾರಾತ್ಮಕ ಫಲಗಳು ದೂರವಾಗಿ ಎಲ್ಲ ಒಳಿತಾಗುತ್ತೆ. ಈ ಪರಿಹಾರಗಳು ಹೀಗಿವೆ. ನಿಮಗೆ 2030ರವರೆಗೆ ಶನಿ ಸಾಡೆ ಸಾತಿ ಇರುವ ಕಾರಣ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ. ಮಂಗಳವಾರ, ಶನಿವಾರಗಳಂದು ಹನುಮಾನ್ ಚಾಲೀಸಾ ಪಠಿಸಿ. ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಿ. ಬಡವರಿಗೆ ದಾನ ಧರ್ಮ ಮಾಡಿ. ಪಶು ಪಕ್ಷಿಗಳಿಗೆ ಆಹಾರ ನೀಡಿ. ಈ ಸರಳ ಪರಿಹಾರದಿಂದ ನಿಮ್ಮ ಎಲ್ಲಾ ದೋಷಗಳು, ಗ್ರಹಗಳ ಪ್ರಭಾವಗಳು ಕಡಿಮೆಯಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಮೇಷರಾಶಿಯವರ 5 ವರ್ಷದ ಭವಿಷ್ಯವನ್ನ. ನಿಮಗೆ ಯಾವ ರಾಶಿಯ 5 ವರ್ಷದ ಭವಿಷ್ಯ ಬೇಕು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಆಸಕ್ತಿದಾಯಕ ಮಾಹಿತಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.